ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ವಿದ್ವನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೆಯೊಳಗೆ ರಾಗಿ ಹೆಲ್ತ್ ಮಿಕ್ಸ್ ಮಾಡ್ಲಿಕ್ಕತ್ತೀವಿ. ಅದಕ್ಕೆ ನಾವು ರಾಗಿ 250 ಗ್ರಾಮ್ಸ್ ತೊಗೊಂಡಿವಿ ಮತ್ತು ಬಾದಾಮಿ ಗೋಡಂಬಿ 200 ಗ್ರಾಮ್ಸ್, ಪಿಸ್ತಾ ಒಂದು 30 to 40 ಗ್ರಾಮ್ಸ್ ಅದ. ಲೈಕ್ ಏನು ಮೆಷರ್ ಏನು ಮಾಡಿಲ್ಲ, 30 to 40 ಗ್ರಾಮ್ಸ್ ಅದ ಅಂತ ಅಂದಾಜು. ಇದು ಪಿಸ್ತಾ. ಆಮೇಲೆ 10 to 15 ಏಲಕ್ಕಿ ತೊಗೊಂಡಿವಿ. ಇದು ಹೀಟ್ ಇರೋದ್ರಿಂದ ಕಡಿಮೆ ಬಳಸ್ತೀವಿ. ಆಮೇಲೆ ಇದು ಪಂಪ್ಕಿನ್ ಸೀಡ್ಸ್, ಇದು 30 ಗ್ರಾಮ್ಸ್ ತೊಗೊಂಡಿವಿ. ಇದು ಸನ್ಫ್ಲವರ್ ಸೀಡ್ಸ್, ಇದು 30 ಗ್ರಾಮ್ಸ್ ತೊಗೊಂಡಿವಿ. ಸೊ ಇದನ್ನೆಲ್ಲ ಬಳಸಿ ನಾವೀಗ ಅತ್ತೀಗ ಇದು ಮಾಡ್ತಾರೆ, ರಾಗಿ ಹೆಲ್ತ್ ಮಿಕ್ಸ್ ಪೌಡ್ರ್ ಮಾಡ್ತಾರೆ. ಈಗ ಇದು ಬಾಳೆಹಣ್ಣೆ ಕಾಯಿಲೆಗೆ ಇಟ್ಕೊಂಡಿನಿ ನಾನು. ಇದಕ್ಕೆ 250 ಗ್ರಾಮ್ ರಾಗಿ ಅದಲ್ಲ, ಅದಕ್ಕೆ ಒಂದೂವರೆ ಚಮಚ ತುಪ್ಪ ಹಾಕ್ಬಿಡ್ರಿ, ಕರೆಕ್ಟ್ ಆಗ್ತದೆ. ಅಥವಾ 2 ಚಮಚ ಇದು ಹಾಕಿ ಇದು ಫ್ರೈ ಮಾಡಿ ಚಂದ ಹುರ್ಕೋಬೇಕು ಸಣ್ಣ ಉರಿ ಇಟ್ಟು. ಈ ಥರ ಹುರ್ಕೋಬೇಕು, ಬ್ರೌನ್ ಆಗ್ಬೇಕು ಈ ಥರ ಫುಲ್. ನಿಮ್ಗೆ ಹಂಗೆ ಗುರ್ತಾಗ್ಬೇಕಂದ್ರೆ ಒಂದು ಕಾಳು ತೊಗೊಂಡು ಒಂಚೂರು ಬಾಯಿ ಹಾಕೋರಿ ಹೌರು ಅನಿಸ್ಬಿಡ್ತದೆ ಅದು. ಅವಾಗ ನೀವು ಅದನ್ನು ತೆಗೆದುಬಿಟ್ರೆ ಚಲೋ ಆಗ್ತದೆ. ಇದಾದಮೇಲೆ ಆಮೇಲೆ ಅವನು ಹುರ್ಕೋಬೇಕು. ಇದು ತಗೊಂಡ್ಬಿಡ್ಬೇಕು. ಈಗ ಆಗ್ಯದ ಈಗ ಇದು ಒಂದು ಅರ್ಧ ಸ್ಪೂನ್ ಹಾಕೊಳ್ಳೋದು ತುಪ್ಪ ಸಾಕಿದಕ್ಕೆ ಡ್ರೈ ಫ್ರೂಟ್ಸಿಗೆ ಹಾಕ್ಕೊಂಡು ಇವನು ಫ್ರೈ ಮಾಡ್ಬೇಕು ತುಪ್ಪದಾಗ. ಇದು ಕರೆಕ್ಟ್ ಬ್ರೌನ್ ಬರಂಗೆ ಚಂದಾಗ ಸ್ಮೆಲ್ ಬರ್ಬೇಕು, ಚಂದ ವಾಸನೆ ಬರ್ತದೆ. ಅದಕ್ಕೆ ಹಾಕಿಬಿಟ್ರೆ ಅಂದ್ರೆ ಅದು ಬಾಯಾಗ ರುಚಿ ಬರ್ತದೆ ನಿಮಗೆ. ಈ ಬಾದಾಮಿ ಜೊತೆನೇ ಇದು ಸನ್ಫ್ಲವರ್ ಬೀಜ ಅಲ್ಲ, ಅದನ್ನೂ ಹಾಕೀನಿ. ಆಮೇಲೆ ಇದು ನಮ್ಮ ಅಚ್ಚ ಕನ್ನಡದಾಗ ಕುಂಬಳಕಾಯಿ ಬೀಜ ಅಂತ ಹೇಳ್ತೀವಿ ನಾವು, ಅದು ಹಾಕಿ ಫ್ರೈ ಮಾಡ್ಕೊಂಬಿಡ್ರಿ ಚಂದಾಗ. ಮತ್ತೆ ಎಲ್ಲ ಡ್ರೈ ಫ್ರೂಟ್ಸ್ ಒಂದೇ ತರ ಅಂತ ಎಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಒಂದೊಂದೇ ಫಸ್ಟ್ ಬಾದಾಮಿ ಹಂಗೆ ಯಾವ್ದಾದ್ರು ನೀವು ಯಾವ್ದು ಫಸ್ಟ್ ಹಾಕೊಂಡು ಹುರ್ಕೋತೀರಿ, ಅದಾದ್ಮೇಲೆ ಅದು ಬ್ರೌನಿಶ್ ಬರ್ತಾ ಇನ್ನೊಂದು ಹಾಕೋತಾ ಫ್ರೈ ಮಾಡ್ರಿ. ಎಲ್ಲ ಒಟ್ಟಿಗೆ ಹಾಕಿ ತೋರ್ಸಾರಂತಂದು ನೀವು ಎಲ್ಲ ಒಟ್ಟಿಗೆ ಹಾಕ್ಬೇಡ್ರಿ. ಒಂದೊಂದೇ ಫ್ರೈ ಮಾಡ್ರಿ. ಒಂದೇ ಬಾಣ್ಲಿ ಒಳಗೆ ಬೇಕಿದ್ರೆ ಫ್ರೈ ಮಾಡ್ಕೋರಿ, ಹಿಂಗೆ ಏನು ತೋರಿಸ್ಲಿಕ್ಕತ್ತಾರಲ್ಲ ಈಗ ಹಂಗೆ ಬೇಕಿದ್ರೆ ಫ್ರೈ ಮಾಡ್ಕೋರಿ. ಬಟ್ ಬಾದಾಮಿ ಸಪ್ರೇಟ್, ಗೋಡಂಬಿ ಸಪ್ರೇಟ್ ಹಾಕೊಂಡು ಫ್ರೈ ಮಾಡ್ರಿ. ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಈಗ ಮಿಕ್ಸಿ ಒಳಗ ರಾಗಿ ಏನು ಪೌಡ್ರ್ ಇದೇನು ಹುರ್ಕೊಂಡು ಇಟ್ಕೊಂಡಿರಲ್ಲ, ಅದನ್ನ ಪೌಡ್ರ್ ಮಾಡ್ಕೊಳಿಕ್ಕೆ ಜಾರ್ ಒಳಗೆ ಹಾಕಿ ಅದನ್ನ ಸ್ವಲ್ಪ ಪೌಡ್ರ್ ಮಾಡ್ಕೋಬೇಕು. ಫುಲ್ ನೈಸ್ ಆಗಿರ್ಬೇಕು ಪೌಡ್ರ್. ನೋಡ್ರಿ ರಾಗಿ ಪೌಡ್ರ್ ಹಿಂಗಾಗ್ಯದ. ಸೊ ಇದು ಸ್ವಲ್ಪ ಸ್ಮೆಲ್ ಸ್ಟ್ರಾಂಗ್ ಆಗಿರ್ತದ. ಅದಕ್ಕೆ ನೀವು ಯಾಲಕ್ಕಿ ಬಳಸ್ಬೇಕಾಗ್ತದ. ಒಂದು 10 ರಿಂದ 15 ಯಾಲಕ್ಕಿನ ಪೌಡ್ರ್ ಮಾಡ್ಕೋಬೇಕು, ಸ್ವಲ್ಪ ಸಕ್ಕರೆ ಒಳಗೆ ಮಿಕ್ಸ್ ಮಾಡಿ. ಇಲ್ಲಿ ಇವಾಗ ಮಿಕ್ಸಿಗೆ ಹಾಕ್ಲಿಕ್ಕತ್ತಾರ. ಹಾಕಿದೀನಿ ಯಾಲಕ್ಕಿ ಆಮೇಲೆ ಸಕ್ಕರೆ ಒಂಚೂರು ಅದು ಮಿಕ್ಸ್ ಮಾಡಿ ಅದಕ್ಕೆ ಉಡ್ಸ್ಕೋಬೇಕು ಪೌಡ್ರ್. ಈಗ ಇದಕ್ಕೆ ಯಾಲಕ್ಕಿ ಪೌಡರ್ ಮಿಕ್ಸ್ ಆಗದ. ಸ್ಮೆಲ್ ಘಮ ಘಮ ಅಂತದ. ಈಗ ಅವಾಗ ಸ್ವಲ್ಪ ಸ್ಟ್ರಾಂಗ್ ಇತ್ತು ಸ್ಮೆಲ್. ಯಾಲಕ್ಕಿ ಪೌಡರ್ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಘಮ್ ಘಮ್ ಅನ್ಲಿಕ್ಕೆ ತೋರಿಸಿದ್ನಲ್ಲ ಫ್ರೈ ಮಾಡ್ಕೊಂಡಿದ್ದು, ಇವಿಷ್ಟು ಕೂಡಿಸಿ ಮಿಕ್ಸಿಗೆ ಹಾಕೋದು. ಈಗ ಅದನ್ನ ಪೌಡ್ರ್ ಮಾಡ್ಕೋಬೇಕು, ಆಮೇಲೆ ಅದ್ರೊಳಗೆ ಸೇರಿಸ್ಬೇಕು. ಇದೆಲ್ಲ ಡ್ರೈ ಫ್ರೂಟ್ಸ್ ಪೌಡ್ರ್. ಇದೇನು ರಾಗಿ ಪೌಡ್ರ್ ಮಾಡಿಟ್ಕೊಂಡಿರ್ತೀವಲ್ಲ, ಇದ್ರೊಳಗೆ ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡು ಹಾಕಿ ಎಲ್ಲ ಕೂಡಿಸಿ ಮತ್ತೊಮ್ಮೆ ನೀವು ಮಿಕ್ಸಿಗೆ ಹಾಕ್ಕೊಂಬಿಡ್ರಿ. ಫಸ್ಟ್ ಕ್ಲಾಸ್ ಪೌಡ್ರ್ ಆಗ್ತದೆ. ಹೆಲ್ತಿಗೆ ಭಾಳ ಚಲೋ. ಎಲ್ಲದಕ್ಕೂ ಮಕ್ಕಳಿಗೆ ಕೊಡ್ರಿ, ವಯಸ್ಸಾದವ್ರಿಗೆ ಕೊಡ್ರಿ, ಹುಡುಗಿಯರಿಗೆ ಕೊಡ್ರಿ, ಹುಡುಗರಿಗೆ ಕೊಡ್ರಿ, ಎಲ್ಲರಿಗೂ ಮನೆಯೊಳಗೆ ಮಾಡಿದಂಥದ್ದು. ಬಿಸಿ 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 ಅದು ಮಿಕ್ಸಿಗೆ ಹಾಕ್ಕೊಂಬಿಡ್ರಿ. ಎಲ್ಲ ಮಿಕ್ಸ್ ಮಾಡಿ ಅಂದ್ರೆ ಅದೆಲ್ಲ ಕರೆಕ್ಟ್ ಪೌಡ್ರು ಇದು ಆಗ್ಬಿಡುತ್ತೆ.